ಇನ್ನು ಮಂತ್ರಾಲಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಂಕಲ್ಪ ರಾಯರ ದರ್ಶನ ಪಡೆದಂತ ಡಿಸಿಎಂ ಡಿಕೆ ಶಿವಕುಮಾರ್ ರಾಯರ ಮೂಲ ಬೃಂದಾವನಕ್ಕೆ ಡಿಕೆ ದಂಪತಿ ಪೂಜೆ ಸಲ್ಲಿಸಿದ್ದಾರೆ. ರಾಯರ ಬೃಂದಾವನದ ಬಳಿ ಕೆಲ ಹೊತ್ತು ಡಿಕೆ ಸಂಕಲ್ಪ ಕೂಡ ಮಾಡಿದರು. ಶಾಲು ಹೊದಿಸಿ ಶ್ರೀ ಸುಬುಧೇಂದ್ರ ತೀರ್ಥರಿಂದ ಸನ್ಮಾನ ಕೂಡ ಆಯಿತು. ಶ್ರೀಗಳ ಪಾದಗಳಿಗೆ ನಮಿಸಿ ಆಶೀರ್ವಾದ ಪಡೆದರು ಡಿಕೆ ಶಿವಕುಮಾರ್. ಶ್ರೀ ಸುಬುಧೇಂದ್ರ ತೀರ್ಥರ ಆಶೀರ್ವಾದ ಪಡೆದರು. ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲೂ ಕೂಡ ಪೂಜೆ ಸಲ್ಲಿಸಲಾಯಿತು. ಇದು ಇವತ್ತು ಮಂತ್ರಾಲಯಕ್ಕೆ ಭೇಟಿ ನೀಡಿದಂಥ ಸಂದರ್ಭ. ಒಂದು ಸಂಕಲ್ಪ ಕೂಡ ಮಾಡಿದ್ದಾರೆ ಈ ಸಂದರ್ಭದಲ್ಲಿ. ರಾಯರ ದರ್ಶನ ಪಡೆದು ನಂತರ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲೂ ಕೂಡ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಸುಬುಧೇಂದ್ರ ತೀರ್ಥರು ಶಾಲು ಹೊದಿಸಿ ಸನ್ಮಾನ ಕೂಡ ಮಾಡಿದರು. ಶ್ರೀಗಳ ಪಾದಗಳಿಗೆ ನಮಿಸಿ ಆಶೀರ್ವಾದ ಪಡೆದರು ಡಿಕೆ ಶಿವಕುಮಾರ್. ನಾನುಂಟು ಆಂಜನೇಯ ಉಂಟು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದರ್ಶನದ ನಂತರ ಪಂಚಮುಖಿ ಆಂಜನೇಯ ದೇಗುಲದಲ್ಲಿ ಡಿಕೆ ಹೇಳಿಕೆ. ರಾಮನ ತಂದೆ ದಶರಥ ಮಹಾರಾಜ, ಎಲ್ಲೋ ದಶರಥ ಮಹಾರಾಜನ ದೇಗುಲ ಇಲ್ಲ, ಆದರೆ ರಾಮನ ಬಂಟ ಆಂಜನೇಯ ಸಮಾಜದ ಒಬ್ಬ ದೊಡ್ಡ ಸೇವಕ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಮನ ತಂದೆ ದಶರಥ ಮಹಾರಾಜ, ಎಲ್ಲೂ ದಶರಥ ಮಹಾರಾಜನ ದೇವಸ್ಥಾನ ಇಲ್ಲ, ಆದರೆ ರಾಮನ ಬಂಟ ಆಂಜನೇಯನ ದೇವಸ್ಥಾನ ಇದೆ. ಆಂಜನೇಯ ಒಬ್ಬ ಸಮಾಜದ ಒಬ್ಬ ದೊಡ್ಡ ಸೇವಕ. ಆ ಸೇವಕನ ಪಾದಕ್ಕೆ ಬಂದು ಇವತ್ತು ನಾನು ಪ್ರಾರ್ಥನೆ ಮಾಡೋಂಥ ಒಂದು ಅವಕಾಶ ನನಗೆ ನಮ್ಮೆಲ್ಲ ಸ್ಥಳೀಯ ಶಾಸಕರುಗಳು, ಮಂತ್ರಿಗಳು ಎಲ್ಲ ಕೂಡ ಕಲ್ಪಿಸ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ಬಂದು ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಸೊ ಈ ದೇವಸ್ಥಾನದಲ್ಲಿ ವ್ಯವಹಾರ ಭಕ್ತಂಗೂ ಭಗವಂತನಿಗೂ ಬಿಟ್ಟಂಥ ವ್ಯವಹಾರ. ಇದು ಸಾರ್ವಜನಿಕರಿಗಾಗಲಿ, ನಿಮ್ಗಾಗಲಿ, ಬೇರೆಯವ್ರಿಗಾಗಲಿ ಬಿಟ್ಟಂಥ ವಿಚಾರ. ನಾನುಂಟು ಆಂಜನೇಯ ಉಂಟು. ಸಂಕಲ್ಪದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್. ನಾನು ಸಂಕಲ್ಪ ಮಾಡಿರೋದಕ್ಕೆ ಅಂದು ಸರ್ಕಾರ ಬಂದಿದ್ದು. ಇಂದಿನ ಸಂಕಲ್ಪದ ಬಗ್ಗೆ ಪ್ರತಿಕ್ರಿಯಿಸಿದಂಥ ಡಿಕೆ ಶಿವಕುಮಾರ್ ಇವತ್ತೇನು ಸಂಕಲ್ಪ ಅನ್ನೋದ್ರ ಬಗ್ಗೆ ಅವರು ಹೆಚ್ಚು ಪ್ರತಿಕ್ರಿಯೆ ಕೊಡಲಿಲ್ಲ. ಇವತ್ತು ಕೂಡ ಒಂದು ಸಂಕಲ್ಪ ಮಾಡಿದ್ದಾರೆ, ಏನು ಬೇಕಾದರೂ ಇರಬಹುದು, ಆದರೆ ಅದರ ಬಗ್ಗೆ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಬಂದಾಗ ಏನ್ ಸಂಕಲ್ಪ ಮಾಡ್ಕೊಂಡು ಹೋಗಿದ್ರಿ ಸರ್? ಈಗ 2ನೇ ಬಾರಿ ಬಂದಿದ್ರಿ, ಈಗ ಏನ್ ಸಂಕಲ್ಪ ಮಾಡ್ಕೊಂಡ್ರಿ? ಸಂಕಲ್ಪ ಮಾಡೋದಕ್ಕೆ ನಮ್ಮ ಸರ್ಕಾರ ಬಂದಿರೋದು. ಈಗ ಸರ್ ಈಗೇನ್ ಸಂಕಲ್ಪ ಮಾಡಿದ್ರಿ ಅಂತ ದಯವಿಟ್ಟು ತಿಳಿಸ್ಬೋದಾ? ಈಗ ಭಾರತ್ ಜೋಡೋಕ್ ಬಂದಾಗ ಏನ್ ಸಂಕಲ್ಪ ಮಾಡ್ಕೊಂಡು ಹೋಗಿದ್ರಿ ಸರ್? ಈಗ 2ನೇ ಬಾರಿ ಬಂದಿದ್ರಿ, ಈಗ ಏನ್ ಸಂಕಲ್ಪ ಮಾಡ್ಕೊಂಡ್ರಿ? ಸಂಕಲ್ಪ ಮಾಡೋದಕ್ಕೆ ನಮ್ಮ ಸರ್ಕಾರ ಬಂದಿರೋದು. ಈಗ ಸರ್ ಈಗೇನ್ ಸಂಕಲ್ಪ ಮಾಡಿದ್ರಿ ಅಂತ ದಯವಿಟ್ಟು ತಿಳಿಸ್ಬೋದಾ? ಈಗ ಭಾರತ್ ಜೋಡೋಕ್ ಬಂದಾಗ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ, ಡಿಸಿಎಂ ಡಿಕೆ ಗ್ಯಾರಂಟಿ ಸಿಎಂ ಆಗೇ ಆಗ್ತಾರೆ ಅಂತ ಡಿಕೆ ಸಂಕಲ್ಪ ರಹಸ್ಯವನ್ನ ಬಿಚ್ಚಿಟ್ರು ದೇಗುಲದ ಅರ್ಚಕರು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಇವತ್ತು ಸಂಕಲ್ಪ ಏನಾಯಿತು ಅದರ ಬಗ್ಗೆ ಅರ್ಚಕರು ಮಾತನಾಡಿದ್ದಾರೆ. ರಾಯರ ದರ್ಶನದ ವೇಳೆ ಡಿಸಿಎಂ ಡಿಕೆ ಸಂಕಲ್ಪದ ಬಗ್ಗೆ ಮಾತನಾಡಿದ್ದಾರೆ. ಅವರು ಸಂಕಲ್ಪ ಮಾಡಿದ್ದಾರೆ, ಮುಂದೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅವರ ಆಸೆ. ಮುಖ್ಯಮಂತ್ರಿ ಗ್ಯಾರಂಟಿ ಆಗ್ತಾರೆ. ಮತ್ತು ಇಲ್ಲಿ ಇನ್ನೂ ಒಂದು ಏನಂದರೆ, ಅವರು ಕೆಲವು ವರ್ಷಗಳ ಹಿಂದೆ ಒಂದು 15 ವರ್ಷಗಳ ಹಿಂದೆ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದರು, ಪ್ರಮೋಷನ್ ಆಯಿತು, ಅಂದರೆ DCM ಆದರು. ಏನು ಕೆಲವೊಂದು 15 ವರ್ಷಗಳ ಹಿಂದೆ. ಈಗ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಂದಿದ್ದಾರೆ, ಗ್ಯಾರಂಟಿ ಆಗ್ತಾರೆ. ಪಂಚಮುಖಿ ಪ್ರಾಣದೇವರು ಮತ್ತು ರಾಯರ ಆಶೀರ್ವಾದ ಇದೆ. ಮತ್ತು ಪುಷ್ಪಾರ್ಚನೆ ಅವ್ರ ಕೈಯಿಂದನೇ. ಏನು ರೀ ಪುಷ್ಪಾರ್ಚನೆ ಅಂದರೆ 108 ಮಂತ್ರದಿಂದ ಹೇಳಿ ಮಾಡಿರೋದು ಪುಷ್ಪಾರ್ಚನೆ. ಅದು ಭಾಳ ವಿಶೇಷ. ಅದು ಇವತ್ತು ದೀಪಾವಳಿ ಪಾಡ್ಯ, 3:30 ಮುಹೂರ್ತ, ಬುಧವಾರ, ಸ್ವಾತಿ ನಕ್ಷತ್ರ, ವಿಶೇಷ ದಿವಸಗಳಲ್ಲಿ ಮಾಡಿದ್ದಾರೆ. ಅವ್ರ ಇಷ್ಟ ಕಾರ್ಯಗಳು ಗ್ಯಾರಂಟಿ ನೆರವೇರುತ್ತೆ. ಇಷ್ಟಾರ್ಥ ಅವರು ಮನಸ್ಸಿನಲ್ಲಿ ಬೇಡಿಕೊಂಡಿದ್ದಾರೆ, ಅವರು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ, ಅದು ಗ್ಯಾರಂಟಿ ಆಗುತ್ತೆ. ಇಲ್ಲಿ ಪಂಚಮುಖಿ ಪ್ರಾಣದೇವರ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋದ ಮೇಲೆ 1 ದಿವಸ 2 ದಿವಸ ಹೆಚ್ಚು ಕಡಿಮೆ ಆಗ್ಬೋದು, ಗ್ಯಾರಂಟಿ ಆಗ್ತಾರೆ.
ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಇವತ್ತು ಮಂತ್ರಾಲಯದ ಭೇಟಿಯ ಸಂದರ್ಭದಲ್ಲಿ ಸಂಕಲ್ಪದ ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿದಾಗ ಅವರು ರಿವೀಲ್ ಮಾಡದೇ ಇದ್ರೂ ಕೂಡ ಅರ್ಚಕರು ಒಂದಷ್ಟು ಸುಳಿವನ್ನ ಕೊಟ್ಟರು. ಹಿಂದೆ ಕೂಡ ಸಂಕಲ್ಪ ಮಾಡಿದಾಗ ಅದೆಲ್ಲವೂ ಕೂಡ ಫಲಿಸಿದೆ ಅಂತ. ಈ ಬಾರಿಯ ಸಂಕಲ್ಪ ಏನು ಅಂತ? ಅವಿನಾಶ್, ಇದೀಗ ಡಿ ಕೆ ಶಿವಕುಮಾರ್ ಅವರ ಸಂಕಲ್ಪ ಇದೀಗ ರಾಜ್ಯ ರಾಜಕೀಯದಲ್ಲಿ ಬಹಳ ಚರ್ಚೆಯನ್ನು ಹುಟ್ಟುಹಾಕಿದೆ. ಕಳೆದ 2023ರ ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ಭಾರತ್ ಜೋಡೋ ಯಾತ್ರೆ ಇತ್ತು. ಆವಾಗ ರಾಹುಲ್ ಗಾಂಧಿ ಅವರ ಜೊತೆಗೆ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಅವತ್ತು ತಾನು ಸಂಕಲ್ಪ ಮಾಡಿದಂತಹ ಕಾರಣಕ್ಕೋಸ್ಕರವೇ ನಮ್ಮ ಸರ್ಕಾರ ಬಂತು ಅಂತ ಹೇಳಿದ್ದಾರೆ. ಅಂದ್ರೆ ಇವತ್ತು ಕೂಡ ಮತ್ತೊಮ್ಮೆ ಸಂಕಲ್ಪವನ್ನ ಮಾಡಿದ್ದಾರೆ. ಈ ಸಂಕಲ್ಪ ಡಿ ಕೆ ಶಿವಕುಮಾರ್ ಅವರ ಸಂಕಷ್ಟಕ್ಕೆ ಒಂದು ಮುಕ್ತಿಯನ್ನ ಹಾಡುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲಕಾರಿ ಪ್ರಶ್ನೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿ ಕೇಳಿ ದೈವ ಭಕ್ತರು. ಕಳೆದ ವಾರ ಹಾಸನಾಂಬೆ ಮೊರೆ ಹೋಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಖಡ್ಗಮಾಲಾ ಸ್ತೋತ್ರವನ್ನ ಜಪಿಸಿದ್ರು. ಒಂದಷ್ಟು ಉನ್ನತ ಸ್ಥಾನಕ್ಕೆ ಏರೋದಕ್ಕೆ ಬೇಕಂತ ಎಲ್ಲ ಪ್ರಯತ್ನಗಳನ್ನ, ಎಲ್ಲ ಸಂಕಲ್ಪಗಳನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಆ ರೀತಿಯ ಪ್ರಯತ್ನವನ್ನ ಇದೀಗ ರಾಯರ ಮೊರೆ ಹೋದ ಬಳಿಕ ಪಂಚಮುಖಿ ಆಂಜನೇಯನ ಸನ್ನಿಧಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅಂಥದ್ದೊಂದು ಸಂಕಲ್ಪ ಮಾಡಿದ್ರ ಅನ್ನುವಂತಹ ಸಹಜವಾದಂತಹ ಕುತೂಹಲಗಳು ಮೂಡ್ತಾ ಇದ್ದಾವೆ. ಒಂದು ಜನರ ಅನುಗ್ರಹ ಇದ್ದಂತ ಕಾರಣಕ್ಕೋಸ್ಕರವೇ ದೇವರ ಅನುಗ್ರಹದ ಜೊತೆಗೆ ಸರ್ಕಾರ ಬರೋದಕ್ಕೆ ಸಾಧ್ಯವಾಯಿತು. ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಅಗತ್ಯ ಇರುವಂತದ್ದು ಇದೀಗ ದೇವರ ಅನುಗ್ರಹದ ಜೊತೆಗೆ ಹೈಕಮಾಂಡ್ನ ಅನುಗ್ರಹ. ಈಗ ಅವರು ಮಾಡ್ತಾ ಇರುವಂತಹ ಸಂಕಲ್ಪಗಳು ಅವರಿಗೆ ಪೂರಕವಾದಂತಹ ವಾತಾವರಣವನ್ನು ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಅನುಕೂಲ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ದೇವರನ್ನ ನಂಬ್ತಾ ಇದ್ದಾರೆ. 10 ಹಲವು ಪೂಜೆ ಪುನಸ್ಕಾರಗಳ ಮೊರೆ ಹೋಗಿದ್ದಾರೆ. ಬೇರೆ ಬೇರೆ ಹೋಮ ಹವನಾದಿಗಳನ್ನ ಮಾಡಿಸ್ತಾ ಇದ್ದಾರೆ. ಈಗ ಅವರು ಮಾಡಿರುವಂತಹ ಸಂಕಲ್ಪವೂ ಕೂಡ ಅದೇ ದಾರಿಯಲ್ಲಿ ಅವರಿಗೆ ಒಂದಷ್ಟು ಉನ್ನತ ಸ್ಥಾನಗಳನ್ನ ಕಟ್ಟಿಕೊಡುತ್ತಾ, ಇದು ಸಾಕಷ್ಟು ಕುತೂಹಲ ಮೂಡ್ತಾ ಇರುವಂತಹ ಪ್ರಶ್ನೆ. ಇದಕ್ಕೆ ಕಾಲವೇ ಉತ್ತರ ಹೇಳಬೇಕು. ಆದ್ರೆ ಸದ್ಯದ ರಾಜಕೀಯ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಹೇಗಿದೆ ಅಂತಂದ್ರೆ, ನವೆಂಬರ್ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಘಟನೆಗಳು ಬೇಕಾದರೂ ನಡಿಬಹುದು ಅನ್ನುವಂತಹ ರೀತಿಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಇದೀಗ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂತಹ ಸಂಕಲ್ಪ ಸಾಕಷ್ಟು ಗಮನವನ್ನ ಸೆಳೀತಾ ಇದೆ. ಅವಿನಾಶ, ಧನ್ಯವಾದ ಪ್ರಸನ್ನ.